ಸುಮಾರು ಒಂದು 15-16 ನಾಯಕ ನಟರಾಗಿ ಅಭಿನಯಿಸಿರೋ ಸೀರಿಯಲ್ಗಳಲ್ಲಿ ಅಭಿನಯಿಸಿರೋರು. ಬಟ್ ನಮ್ಗೆ ಅವ್ರ ಜೊತೆ ಯಾವತ್ತೂ ಆ ಭಾವನೆನೇ ಅಂದರೆ ಅನ್ನಿಸ್ಲೇ ಇಲ್ಲ. ಅವರಷ್ಟು ಸೀನಿಯರು, ನಾವು ಅವ್ರ ಜೊತೆ ಹೇಗೆ ಮಿಂಗಲ್, ಬಟ್ ಯಾವತ್ತೂ ಅವಕಾಶನೇ ಕೊಡಲಿಲ್ಲ ನಮಗೆ. ಅವ್ರು ಆ ಥರ ತೋರಿಸ್ಕೊಳ್ಳೇ ಇಲ್ಲ, ನಾನು ಇಷ್ಟು ಅನುಭವ ಇದೆ ನನಗೆ. ಇಲ್ಲ, ನಾನು ಅವ್ರು ಇಲ್ಲದೆ ಇರಲಿ, ಬಟ್ ಅದನ್ನೇ ಹೇಳ್ತಾ ಇದ್ದೀನಿ. ಬಟ್ ಯಾವತ್ತೂ ನಮ್ಗೆ ಆ ಥರ ಫೀಲೇ ಕೊಡಲಿಲ್ಲ. ಅದು ಅವ್ರದ್ದೊಂದು ಪಾಸಿಟಿವ್ ಗುಣ ಏನಂತಂದರೆ ಅಪ್ಲಿಫ್ಟಿಂಗು, ಜೊತೆಲಿರೋ ಹೊಸಬ್ರಿಗಾಗಲಿ ಸ್ವಲ್ಪ ಅಪ್ಲಿಫ್ಟಿಂಗು. ಆಮೇಲೆ ಕೇರಿಂಗ್ ಇದ್ದಾರೆ, ತುಂಬ ಕೇರಿಂಗ್ ಇದ್ದಾರೆ. ಆಮೇಲೆ ಬೇಗ ಬಾಂಡ್ ಆಗ್ತಾರೆ, ಬೇಗ ಬಾಂಡಿಂಗ್ ಬೆಳೀದು ಅದು ಬೇಗ, ಅಂದರೆ ಅವ್ರು ಅಷ್ಟು ಬೇಗ ಆಗಲ್ಲ, ಆದರೆ ಮಾತ್ರ ತುಂಬ ತುಂಬ ಲಾಂಗ್ ರನ್ ಆಗುತ್ತೆ ಆ ರಿಲೇಷನ್ಶಿಪ್, ಆ ಥರ ಇದೆ. ಬುದ್ಧಿ ಬಗ್ಗೆ ಅಂತಂದರೆ ಬುದ್ಧಿ ಸಮಾಜ ಸೇವೆ ಮಾಡ್ತಾರೆ, ಹಾಗೆ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಕೊಡ್ತಾರೆ. ಮಹಾಮಹಿಮರವರು ಸುಮಾರು ಪವಾಡಗಳು ಮಾಡಿದ್ದಾರೆ. ಸೊ ಬುದ್ಧಿಗಳ ಬಗ್ಗೆ ಮಾತಾಡೋದಕ್ಕೆ ಪದಗಳೇ ಇಲ್ಲ. ಈಸ್ ಅ ವೆರಿ ಗುಡ್ ಫ್ರೆಂಡ್. ಅಂದರೆ ಅದಕ್ಕೆ ಬ್ರದರ್ಲಿ ಫೀಲ್ ಬರುತ್ತೆ ಮಾತಾಡಬೇಕಂದ್ರೆ. ಈಸ್ ವೆರಿ ಫ್ರೆಂಡ್ಲಿ. ಆ್ಯಂಡ್ ಆಮೇಲೆ ಒಂದು ಟೀಮ್ ಅಂತ ಸೇರಿಸ್ಕೊಂಡ್ರೆ ಆ ಟೀಮ್ನ ಬಿಟ್ಕೊಡೋದಿಲ್ಲ ಅವರು. ಸೊ ಒಂದು ಒಳ್ಳೆ ಬಾಂಡಿಂಗ್ ಅನಿಸುತ್ತೆ. ನನ್ನ ಬುದ್ಧಿಯಾಗಿ ಹೇಳಬೇಕು ಅಂದರೆ ನಂಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ಎಲ್ಲ ಕೆಲಸ ನನ್ನ ಹತ್ರ ಮಾಡಿಸ್ತಿದ್ದಾರೆ. ನಾನು ಇಲ್ಲ ಫಸ್ಟ್ ಬುದ್ಧಿ ಅವರು ಫುಲ್ ಎಲ್ಲ ಕೆಲಸ ಮಾಡಿಸ್ತಿದ್ದಾರೆ. ಬೆಳಗ್ಗೆನೇ ಎದ್ದೇಳಿಸ್ತಿದ್ದಾರೆ, ಫುಲ್ಲು ಆನ್ ಚಾರ್ಜ್, ಫುಲ್ಲು ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಕೊಡ್ತಾ ಇದ್ದಾರೆ. ಇಲ್ಲ, ನಮ್ಮ ಮಠದಲ್ಲೆಲ್ಲ ಅದು ನಿಯಮ ಅದೇನೇ ಅಲ್ವಾ? ಹಿಂಗೆ ಅಂತಾರೆ, ನೀವು ಹಿಂಗೆ ಅಂತಾರೆ, ಬುದ್ಧಿಯವ್ರನ್ನ ಕರ್ಸ್ಬಿಟ್ಟು ಮತ್ತೆ ನನ್ನ ಕೆಲಸ ಕೊಡಿಸ್ತೀವಿ. ಬಂದ್ರು ನೋಡಿ, ನೋಡಿ ಏನೋ ಬಗ್ಗೆ ಮಾತಾಡ್ತಿದ್ರೆ. ಅದು ಸನ್ಯಾಸಿನಿ ಆಗಬೇಕು ಅಂದರೆ ಅಷ್ಟೆಲ್ಲ ಕಷ್ಟ ಪಡಬೇಕಾಗುತ್ತೆ. ಅಷ್ಟು ಈಸಿಯಾಗಿ ಸನ್ಯಾಸಿನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಎದ್ದು ಕಸ ಗುಡಿಸ್ಬೇಕು, ರಂಗೋಲಿ ಹಾಕಬೇಕು, ಎಲ್ಲ ಕಡೆ ಭಿಕ್ಷಾಟನೆ ಮಾಡ್ಕೊಂಬರ್ಬೇಕು. ಕೇಳಿಸ್ಕೊಂಡೆ, ನಾವೆಲ್ಲ ನೀವು ಮಾತಾಡಿದ್ದೆಲ್ಲ ಕೇಳಿಸ್ತು, ಕೇಳಿಸ್ತು. ನಾನು ಈ ಕಡೆ ಬಂದಿರಲಿಲ್ಲ ಅಂದರೆ ಮೋಸ್ಟ್ಲಿ ನೆಗೆಟಿವ್ ಆಗಿ ಏನೋ ಬಂದಿರೋದೇನೋ ಅಂತ. ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಹಿಂದೆ ಬಂದಿಲ್ಲ, ಮುಂದೆ ಬರಲ್ಲ. ಯಾಕೆ ಅಂತಂದರೆ ಈ ಥರ ಒಂದು ಈ ಒಬ್ಬ ವ್ಯಕ್ತಿ ಚಿತ್ರಣ ತೋರಿಸೋದಿದೆಯಲ್ಲ, ಒಬ್ಬ ವ್ಯಕ್ತಿ ಯಾರ ಸಾಧು ಸಂತ್ರದನ್ನು, ಅದು ತುಂಬ ಒಂದು ಕಷ್ಟಕರವಾದ ವಿಚಾರ. ಯಾಕೆ ನೀವೇ ನೋಡ್ತಾ ಇದ್ದೀರಾ ಸೆಟ್ಗಳು ಎಷ್ಟು ಪ್ರಾಪರ್ಟೀಸು ಎಷ್ಟಿರುತ್ತೆ, ಆಮೇಲೆ ಸೆಟ್ ಹಾಕೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಇದೊಂಥರ ಮುಂದಿನ ಜನ್ರೇಷನ್ಗೆ ನಿಮಗೆ ಒಂದು ತೋರಿಸ್ಲಿಕ್ಕಿರೋವಂಥ ಒಂದು ಏನಾರು ನಿಮಗೆ ಡಾಕ್ಯುಮೆಂಟ್ ಬೇಕು ಅಂತಂದರೆ ನಮ್ಮ ಸೀರಿಯಲ್ ತೋರಿಸ್ಬೋದು. ಸಿದ್ಧಲಿಂಗ ಸ್ವಾಮಿಗಳು ಹೇಗಿದ್ರು ಅಂತಂದರೆ ಎಲ್ಲರೂ ತೋರಿಸ್ಬೋದು, ಅವ್ರ ಜೀವನ ಹೇಗಿತ್ತು ಅಂತ. ಹಾಗಾಗಿ ಹಿಂದೆ ಬಂದಿಲ್ಲ, ಮುಂದೆ ಬರಲ್ಲ ಅಂತ ನಾನು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಇದು ನಾನು ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ನಮ್ಮ ಸೀರಿಯಲ್ ಬಗ್ಗೆ. ಪ್ರತಿದಿನ ಜನರ ಮನಸ್ಸಲ್ಲಿ ಬಹಳಷ್ಟು ಸಮಸ್ಯೆಗಳಿರುತ್ತೆ, ಬಹಳಷ್ಟು ನೋವುಗಳಿರುತ್ತೆ. ಅದೆಲ್ಲದಕ್ಕೂ ಒಂದು ಸಮಾಧಾನಕರ ಉತ್ತರ ಬೇಕು, ಅಥವಾ ಮುಂದೆ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಏನಾದರೂ ಪರಿಹಾರ ಬೇಕು, ಅಥವಾ ಅವ್ರಿಗೆ ಒಂದು ಮೋಟಿವೇಶನ್ ಬೇಕು ಅಂದರೆ ನಮ್ಮ ಧಾರಾವಾಹಿ ನೋಡಬೇಕು. ಯಾಕೆಂದರೆ ಅವರ ದಿನನಿತ್ಯ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನೇ ನಾವು ಇಲ್ಲಿ ಬಳಸ್ಕೊಂಡು ಅದಕ್ಕೆ ಉತ್ತರವನ್ನು, ಆ ಸಮಸ್ಯೆಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಮ್ಮ ಧಾರಾವಾಹಿಯನ್ನು ನೋಡಬೇಕು. ಈಗ 1110 ಹತ್ತತ್ರ ಬರ್ತಾಯಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ 1500 ಹತ್ತತ್ರ ಬರೋ ಅಷ್ಟೊತ್ತಿಗೆ ಮೋಸ್ಟ್ ಪ್ರಾಬ್ಲಿ ಇದು ವರ್ಲ್ಡಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀವಿ. ವರ್ಲ್ಡ್ ರೆಕಾರ್ಡ್ ಆಗ್ತಾಯಿದೆ. ಯಾಕೆಂದರೆ ಅತಿ ಹೆಚ್ಚು ಎಪಿಸೋಡ್ಗಳನ್ನು ಕಂಡಂತಹ ಒಂದು ಧಾರಾವಾಹಿ, ಅದು ಪೌರಾಣಿಕ ಧಾರಾವಾಹಿ ನಮ್ಮದಾಗುತ್ತೆ ಅನ್ನೋ ಒಂದು ಶಕ್ತಿ ಇದೆ. ಅದನ್ನು ಮಾಡ್ತೀವಿ. ಒಂದು ವರ್ಲ್ಡ್ ರೆಕಾರ್ಡ್ ಅಥವಾ ಗಿನ್ನಿಸ್ ರೆಕಾರ್ಡ್ ಅಂತ ಏನು ಕರಿತೀರಿ, ಅದಾಗುತ್ತೆ. ಹಾಗಾಗಿ ನಿಮ್ಮ ಸಹಾಯ ಅಥವಾ ನಿಮ್ಮ ಪ್ರೋತ್ಸಾಹ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.